ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕನ್ನಡಿಗ ರೋಹಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ ದೇವರು ಐಶ್ವರ್ಯವನ್ನು ಎಲ್ಲರಿಗೂ ಚೆನ್ನಾಗಿ ಕೊಟ್ಟು ಚೆನ್ನಾಗಿಟ್ಟಿರಲಿ. ನಾನು ಇವಾಗ ಬಂದಿದ್ದೀನಿ ಒಂದು ಬೆಂಗಳೂರಿನಿಂದ ಇಸ್ಕಾನ್ ಟೆಂಪಲ್ನ ನಿಮಗೆ ತೋರಿಸ್ಬೇಕಂತ. ಇದು ಪೀಸ್ಫುಲ್ ಆದಂಥ ಒಂದು ಪ್ಲೇಸು. ಈ ಟೆಂಪಲ್ನ ಹೊರಗಡೆ ವ್ಯೂ ಅಂದರೆ ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಯಾವ ಥರ ಈ ವ್ಯೂ ಕಾಣುತ್ತಂತ ಇವಾಗ ನಿಮ್ಗೆ ಶೂಟ್ ಮಾಡಿ ತೋರಿಸ್ತೀನಿ. ನೋಡಿ ಆಮೇಲೆ ಒಳಗಡೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಎಂಟ್ರೆನ್ಸಲ್ಲಿ ದೊಡ್ಡ ಏರೋ ಮಾರ್ಕ್ ಡೈರೆಕ್ಷನ್ ಇವೆ. ಆ ಡೈರೆಕ್ಷನ್ ನೋಡ್ತಾ ಟೆಂಪಲ್ಗೆ ನೀವು ಹೋಗಿ ಅಲ್ಲಿ ಕಾಲು ತೊಳೆದು ಮೇಲ್ಗಡೆ ಹೋಗಿ ಅಲ್ಲಿಂದ ಒಂದು ಒಳ್ಳೆ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಬಿಸಿಲು ಮತ್ತು ಮಳೆ ಬಂದರೂ ನೀವು ಒಳಗಡೆ ಹೋಗ್ಬೋದು. ಈ ಒಂದು ಟೆಂಪಲ್ ಬಂದುಬಿಟ್ಟು ಬೆಂಗಳೂರಲ್ಲಿ ರಾಜಾಜಿನಗರ ಹರೇಕೃಷ್ಣ ಹಿಲ್ ಮೇಲೆ ಕಟ್ಟಿರ್ತಾರೆ. ಈ ಒಂದು ವ್ಯೂ ಟೆಂಪಲ್ನ ಮುಂದ್ಗಡೆ ವ್ಯೂ. ಈ ವ್ಯೂನ ನೋಡ್ತಾ ಮೇಲ್ಗಡೆ ನಾನು ಹೋದೆ. ನಾನು ಒಳಗಡೆ ಬಂದಾಗ ಹರಿನಾಮ ದ್ವಾರದ ಮುಖಾಂತರ ಒಳಗಡೆ ಬಂದೆ. ನನಗೆ 108 ಸಲ ಕೃಷ್ಣನ ನೆನೆಯಲು ಚಾನ್ಸ್ ಸಿಕ್ತಲ್ಲಿ. ಅದಾದಮೇಲೆ ಮೇಲ್ಗಡೆ ಬಂದು ಒಳಗಡೆ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದರೆ ಅಲವಿಲ್ಲ ಅಲ್ಲಿ. ಈ ಒಂದು ದೇವಸ್ಥಾನದಲ್ಲಿ ಎಂಟ್ರಿಯಲ್ಲಿ ನೀವು 4 ದೇವರ ದರ್ಶನ ಮಾಡ್ತೀರಾ. ಒಂದು ಹನುಮಾನ್, ಗರುಡ ದೇವ, ಅದಾದ ನಂತರ ನೆಕ್ಸ್ಟಲ್ಲಿ ನರಸಿಂಹಸ್ವಾಮಿ ದರ್ಶನ, ಶ್ರೀನಿವಾಸ ಗೋವಿಂದ ದರ್ಶನ ಮಾಡ್ತೀರಾ. ಈ ದೇವಸ್ಥಾನವು ಕೂಡ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲೇ ಕೆತ್ತನೆ ಮಾಡಿರ್ತಾರೆ. ಗುಡಿ ಗೋಪುರಗಳ ಮೇಲೆ ದ್ರಾವಿಡ ಶೈಲಿಯೇ ಕಾಣುತ್ತದೆ ನಿಮಗೆ. ಈ ಒಂದು ದೇವಸ್ಥಾನ ಮುಂದ್ಗಡೆನೇ ನೀವು ಫೋಟೋಶೂಟ್ ಮಾಡ್ಬೋದು, ಯಾಕಂದರೆ ಸುತ್ತಲೂ ವಂಡರ್ಫುಲ್ ಆದಂಥ ವ್ಯೂ ಇದೆ. ಅದಾದ ನಂತರ ನಾನು ಮೇಲ್ಗಡೆ ದರ್ಶನಕ್ಕಂತ ಹೊರಟೆ. ಡೈಲಿ ಇಲ್ಲಿ ಭಗವದ್ಗೀತೆ ಸೆಷನ್ಸು, ಮೆಡಿಟೇಷನು, ಯೋಗ ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇರ್ತಾವೆ. ಮತ್ತು ಪ್ರೋಗ್ರಾಮ್ಗಳ ಲಿಸ್ಟ್ ಕೂಡ ಇಲ್ಲಿರುತ್ತೆ. ರಾಧಾಕೃಷ್ಣ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತಾವೆ, ನೀವು ಪರ್ಚೇಸ್ ಮಾಡ್ಬೋದು. ಅದಾದ ನಂತರ ಸ್ವೀಟ್ ಕೂಡ ನೀವು ತಿನ್ಬೋದು. ಅಲ್ಲಿ ಒಂದು ಪ್ರಸಾದ ಕೂಡ ಇರುತ್ತೆ. ಅಲ್ಲಿ ಪ್ರಸಾದನ ತಿಂದು ಆಮೇಲೆ ಹೊರಗಡೆ ಬಂದು ನೀವೇನಾದರೂ ಫೋಟೋಶೂಟ್ ಮಾಡೋರಿದ್ರೆ ಅಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಇಲ್ಲಿ ನೀವು ಫೋಟೋಶೂಟ್ ಮಾಡ್ಬೋದು. ಫೈನಲ್ ಆಗಿ ನಾನು ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಫುಟ್ವೇರ್ನ ಕಲೆಕ್ಟ್ ಮಾಡಿಕೊಂಡು ನಾನು ಹೊರಗಡೆ ಆಚೆಗಡೆ ಬಂದೆ. ಇಲ್ಲಿಂದ ಹೊರಗಡೆ ಗೇಟಿಂದ ಮೆಟ್ರೋ ಕಡೆ ಹೊರಟೆ ನಾನು. ಇನ್ನು ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಇದೇ ಥರ ನೆಕ್ಸ್ಟ್ ಕಂಟೆಂಟ್ನ ತರ್ತೀನಿ. ನಿಮ್ಗೆ ಏನು ಅನಿಸ್ತು ಈ ವಿಡಿಯೋದಿಂದ ಕಮೆಂಟಲ್ಲಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಕಮೆಂಟ್ ಮಾಡ್ತಾಯಿರಿ. ಹಾಗೆ ರಿವ್ಯೂ ಕೊಡ್ತಾಯಿರಿ. ಟಾಡಾ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.